ಹಾಯ್ ಸ್ನೇಹಿತರೆ, ನಾವು ಇಂದು ಸಮುದ್ರಗಳ ರಹಸ್ಯವನ್ನು ತಿಳಿಯೋಣ. ಭೂಮಿಯ 70% ಭಾಗವನ್ನು ಆವರಿಸಿರುವ ಸಮುದ್ರ. ನಾವು ನೋಡಲು ಸಾಧ್ಯವಾಗುವುದೇ ಕೇವಲ ಮೇಲ್ಮೈ. ಅದರ ಕೆಳಗೆ ಅಡಗಿದೆ ಅನೇಕ ಬೆಳಕಿಲ್ಲದ ಲೋಕಗಳು, ಅಪರಿಚಿತ ಜೀವಿಗಳು ಮತ್ತು ಸಾವಿರಾರು ವರ್ಷಗಳಿಂದ ಉತ್ತರಗಳನ್ನು ಕಾಯುತ್ತಿರುವ ರಹಸ್ಯಗಳು. ನಾವು ಪರಿಚಯ ಹೊಂದಿರುವ ಸಮುದ್ರದ ಭಾಗ ಕೇವಲ 5%. ಉಳಿದ 95% ಮಾನವನಿಗೆ ಇನ್ನೂ ಅಜ್ಞಾನ. ಆಳ ಹೆಚ್ಚಿದಂತೆ ಬೆಳಕು ಕಾಣೆಯಾಗುತ್ತದೆ, ಒತ್ತಡ ಹೆಚ್ಚಾಗುತ್ತದೆ ಮತ್ತು ಆರಂಭವಾಗುತ್ತದೆ ಮೌನದ ಜಗತ್ತು. ಸಮುದ್ರದ ಈ ಆಳಗಳಲ್ಲಿ ಭೂಮಿಯಲ್ಲೇ ಇಲ್ಲದಂತೆ ಕಾಣುವ ಜೀವಿಗಳು ಕಂಡುಬರುತ್ತವೆ. ಬೆಳಕು ಬೆಳಗುವ ಮೀನುಗಳು, ಪಾರದರ್ಶಕ ದೇಹದ ಜೀವಿಗಳು ಹಾಗೂ ಸಾವಿರಾರು ವರ್ಷಗಳಿಂದ ಬದಲಾದ ಪ್ರಾಣಿ ಪ್ರಭೇದಗಳು. ಇವೆಲ್ಲವೂ ಪ್ರಕೃತಿಯ ಅಚ್ಚರಿ. ಭೂಮಿಯ ಗಂಭೀರ ರಹಸ್ಯಗಳು ಮ್ಯಾರಿಯಾನಾ ಟ್ರೆಂಚ್ನ ಆಳಗಳಲ್ಲಿ ಅಡಗಿವೆ. 11,000 ಮೀಟರ್ ಆಳ. ಇಲ್ಲಿ ಒತ್ತಡ ಸಮುದ್ರದ ಮೇಲ್ಮೈನಿಗಿಂತ 1000 ಪಟ್ಟು ಹೆಚ್ಚು. ಈ ಜಗತ್ತಿನಲ್ಲಿ ಜೀವ ಹೇಗೆ ಬದುಕುತ್ತದೆ ಎಂಬ ಪ್ರಶ್ನೆ ವಿಜ್ಞಾನಿಗಳನ್ನೇ ಬೆರಗಾಗಿಸಿದೆ. ಸಮುದ್ರದಿಂದ ಕೆಲವೊಮ್ಮೆ ಕೇಳಿಬರುವ ಅಜ್ಞಾತ ಶಬ್ದಗಳು ವಿಜ್ಞಾನಿಗಳು ಹೇಳುವುದಕ್ಕೆ ಕಷ್ಟವಾಗಿದೆ. ಇವು ತಿಮಿಂಗಿಲಗಳ ಶಬ್ದವೋ, ಜಲಚಲನೆಯ ಶಬ್ದವೋ ಅಥವಾ ಇನ್ನೂ ಗುರುತಿಸಲಾಗದ ಜೀವಿಗಳಿಂದ ಹೊರಡುವ ಸಂಜ್ಞೆಯೋ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸಮುದ್ರವು ಮೌನವಾಗಿರಬಹುದು, ಆದರೆ ಅದರೊಳಗೆ ಉಳಿದಿರುವ ರಹಸ್ಯಗಳು ಭೂಮಿಯ ಅತ್ಯಂತ ಅಪೂರ್ವ ಕಥೆಗಳು. ನಾವು ತಿಳಿದಿರುವುದು ಕೇವಲ ಆರಂಭ ಮಾತ್ರ. ಸಮುದ್ರದ ನಿಜವಾದ ಕೂಗು, ಅದರಲ್ಲಿರುವ ಜೀವಿಗಳ ನಿಜವಾದ ಅಸ್ತಿತ್ವ, ಇವುಗಳನ್ನೆಲ್ಲ ಹುಡುಕುವ ಯಾತ್ರೆ ಇನ್ನೂ ಮುಂದುವರಿಯುತ್ತಿದೆ.